ಪ್ರೈಸು, ವಿಂಟರ್ ಆಫರು. ಏನ್ ಆಫರು, ಏನ್ ಪ್ರೈಸು? ಲಡ್ಡುನಾ? ಸದಾಶಿವನ್ಗೆ ಲಡ್ಡುದೇ ಧ್ಯಾನ. ಈ ಕಾಂಪಿಟೇಷನ್ ಅಲ್ಲಿ ಗೆದ್ರೆ ಸೂಪರ್ ಪ್ರೈಸ್, ಸೂಪರ್ ಅತ್ತೆ, ಸೂಪರ್ ಸೊಸೆ. ಈ ಸೂಪರ್ ಮಾರ್ಕೆಟ್ ಅವರು ಈ ಕಾಂಪಿಟೇಷನ್ ನ ಇಡ್ತಿರೋದು ಸೂಪರ್ ವಿಷಯ. ಯಾರಿಗೂ ಇಂಟ್ರೆಸ್ಟ್ ಇಲ್ವಲ್ಲ. ನಾನಿವಾಗ ಮಾಯಿ ಜೊತೆ ಒಂದು ಸೆಲ್ಫಿ ತಗೊಂಡು ಕಳಿಸ್ಬೇಕು. ಮಾಯಿ ಮತ್ತೆ ನಾನು ಜಗಳ ಆಡ್ತಾರೋ ವಿಡಿಯೋನ ಕಳಿಸ್ಬೇಕು. ಅವಾಗ ನಾನು ಕಾಂಪಿಟೇಷನ್ ಕ್ವಾಲಿಫೈ ಆಗ್ತೀನಿ. ಓ ಮೈ ಗಾಡ್, ಸೂಪರ್ ಅಲ್ವಾ? ಸ್ವೀಟು. ಮಾಯಿನಿ ದೈವ. ಸ್ಪೇರ್ ಮಿ ದ ಹಾರರ್. ಯಾಕೆ ರೂಮ್ ಸರ್ವಿಸು? ಅದು ಮಾಯಿ ಸೇವೆನೆ ಮಹಾತ್ಮರ. ಕುಡಿತೀನಿ. ಏನಾದ್ರೂ ಮಾಡಿ ಮಾಯಿ ಜೊತೆ ಒಂದು ಸೆಲ್ಫಿ ತಗೋಬೇಕು, ತಗೊಂಡು ಕಾಂಪಿಟೇಷನ್ ಕಳಿಸ್ಬೇಕು. ಕಾಫಿ ಚೆನ್ನಾಗಿದೆ ಅಲ್ವಾ? ತುಂಬಾ. ಏನೇ ಪ್ಲೇಟ್ ಕರೆಕ್ಟ್ ಆಗಿ ತೊಳಿ, ಬರ್ದೇನ್ ಚೌಕಾಸಿ. ಮಾಯಿ 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 ಮಾಯಿ. ಏನಮ್ಮ? ಮಾಯಿ. ಏನ್ ತಲೆ ನೋಗ್ತದೆ? ಏನು ಅದು? ನೀವು ಕುಡಿದು ಮುಗ್ಸ ಆದ್ಮೇಲೆ ಲೋಟ ತಗೊಂಡು ಹೋಗೋಣ ಅಂತ. ಈ ರೇಂಜಿಗೆ ಪರ್ಸನಲ್ ಸರ್ವಿಸ್ ಕೊಡ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಈ ಪಾತ್ರೆ ತೊಳಿತಾ ಇರು, ನಾನು ಕಪ್ ತಗೊಂಡ್ ಬರ್ತೀನಿ. ಚುಪ್ರೆ. ಬೆಳಿಗ್ಗೆಯಿಂದ ನನ್ನ ಹಿಂದೆ ಮುಂದೆನೇ ಸುತ್ತಾ ಇದ್ದಾಳಲ್ಲ ಇವಳು, ಯಾಕೆ? ನಿಮ್ಮೆ ಮಮ್ಮಿ, ಈ ಚೌಕಾಸಿ ನನಗೆ ತುಂಬಾ ಸರ್ವಿಸ್ ಮಾಡ್ತಾ ಇದ್ದಾಳೆ, ಮಸ್ಕ ಹೊಡಿತಿದ್ದಾಳೆ, ನನ್ನ ಸುತ್ತಮುತ್ತನೇ ಓಡಾಡ್ತಾ ಇದ್ದಾಳೆ. ಯಾಕೆ ಗೊತ್ತಾ? ನಂಗೆ ಗೊತ್ತು, ಬಟ್ ನಾನು ಟೆಲ್ ಮಾಡಲ್ಲ. ನನಗೆ ಗೊತ್ತಿತ್ತು ಏನೋ ಇದೆ ಅಂತ. ದಯವಿಟ್ಟು ಹೇಳಮ್ಮ. ಪೇಪರ್ ಅಲ್ಲಿ ಸೂಪರ್ ಮಾರ್ಕೆಟ್ ಆಡ್ ಕಮ್ ಮಾಡಿದೆ. ನೀವು ನಂಗೆ 500 ರೂಪೀಸ್ ಗಿವ್ ಮಾಡಿದ್ರೆ ನಾನು ಟೆಲ್ ಮಾಡ್ತೀನಿ. ಬೆಳಿಗ್ಗೆನೆ ಟ್ಯಾಕ್ಸ ನನಗೆ ಟ್ರಾನ್ಸ್ಫರ್ ಮಾಡಿದೀನಿ ನೋಡು. ಕಮ್ ಮಾಡ್ತು. ಏನಿದು? ಸಿ ಮಾಡಿ. ನನ್ ಜೊತೆ ಒಂದ್ ಸೆಲ್ಫಿ ನಾನ್ ಬೈಯೋ ವಿಡಿಯೋನ ಕಳ್ಸಿದ್ರೆ ಚೌಕಾಸಿಗೆ ಬಹುಮಾನ ಸಿಗತ್ತಂತ. ಅದಕ್ಕೆ ನಾ ಅವಳು ನನ್ ಹಿಂದೆ ಮುಂದೆ ಸುತ್ತಾಡ್ತಿರೋದು. ಭ್ರಮೆ. ಕಾಶಿಗೋದ್ರು ನಂದು ಒಂದೇ ಒಂದ್ ಸೆಲ್ಫಿ ಚೌಕಾಸಿಗೆ ನಾನು ಕೊಡಲ್ಲ. ಅದೇನ್ ಮಾಡ್ತಾಳು ಮಾಡ್ಕೊಳ್ಳಿ. ಕಮ್ ಆನ್, ಚಾಲೆಂಜ್. ಶೋ ಸ್ವೀಟು, ನನ್ನ ಫೈಲ್ ಸಿಕ್ತು, ತಿಂಡಿನೂ ಆಯ್ತು. ಆಮೇಲೆ ನೀನು ಪಾಪು, ನನ್ನ ತಲೆನೇ ಸವರ್ಲಿಲ್ವಲ್ಲಪ್ಪ. ಒಬ್ಬಾಯ್ತು. ಏನೋ ಮರ್ತೆ ಏನು ಲಡ್ಡು ಕೊಡೋದಿತ್ತ? ನಾನು ಕೊಡ್ಲ, ನೀನ್ ಕೊಡ್ತೀಯ? ಮೊದಲು ನೀವು ಕೊಡಿ, ಆಮೇಲೆ ನಾನು ಕೊಡ್ತೀನಿ. ನೋಡಿ, ಸೈಡ್ಗೆ ಹೋಗೋಣ ನಡಿ. ಅಯ್ಯೋ, ಒಂದ್ ನಿಮಿಷ ಇರಿ. ಎಲ್ಲದಕ್ಕಿಂತ ಮುಂಚೆ ನಿಮ್ಮ ಅಮ್ಮನ ಜೊತೆ ಒಂದು ಸೆಲ್ಫಿ ತಗೋಬೇಕು. ಯಾಕೆ? ಮನೇಲೆ ಇರ್ತಾರಲ್ಲ, ತಗೋ. ಅಯ್ಯೋ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇವತ್ತು ತುಂಬಾ ಒಳ್ಳೆ ದಿನ. ಮಾರ್ನಿಂಗ್ ಸೆಲ್ಫಿ ತಗೊಂಡ್ರೆ ಬ್ಯಾಟ್ರಿ ಲೈಫ್ ಜಾಸ್ತಿ ಇರತ್ತಂತೆ. ಯಪ್ಪಾ, ಇಂಥ ಡುಬಾಕ್ ಮೆಸೇಜಸ್ಗಳನ್ನ ನೋಡಿ ಸಾಕಾಗೋಗಿದೆ ನನಗೆ. ಜಾನು, ನನ್ ಮಾತ್ ಕೇಳಿ, ಸೆಲ್ಫಿ ತಗೊಳ್ಳಿ ಮಾಯಿ ಜೊತೆ. ಒಂದ್ ನಿಮಿಷ. ಮಾಯಿ ಸೆಲ್ಫಿ. ಪಾಪ ಜೊತೆನ ಬಾರು ಪಾಪ ಸೆಲ್ಫಿ ತಗೊಳ್ಳಿ ನನ್ನ ಫೋನ್. ಓಕೆ, ರೆಡಿ? ಹಾ ಹಾ. 1 2 ಏನು ಕಾಲ್ ಚಳಕೊಳಿತು ಕಣ. ಅಷ್ಟೇ ಬರಲ್ಲ. ನಿಂದ ನಿನ್ ಹೆಂಗ್ತಿದ್ದು ಫೋಟೋ ಚೆನ್ನಾಗಿ ಬಂತಪ್ಪ. ಅಲ್ಲ, ಒಂದ್ ನಿಮಿಷ ತೋರ್ಸ. ಈ ಚಿತ್ರಪ್ಪ. ನಂಗೆ ಟೈಮ್ ಆಯ್ತು, ನಾನು ಬರಲ್ಲ. ಆಯ್ತು. ನನ್ನ ನೀನು ಗೆಲ್ಲಲಾರೆ, ತಿಳಿದು ತಿಳಿದು ಛಲವೇತಕ್ಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ಏನಮ್ಮ ಇದು ವಿಲ ವಿಲ ಅಂತ ಒದ್ದಾಡ್ತದ್ಯಾ? ಏನು ಬ್ರೆಡ್ ಸುರ ಅಂತ ಸುಟ್ಟೋಗ್ಬಿಡ್ತಾ? ಅಯ್ಯೋ, ಅದಲ್ಲ ಮಾವ, ನಾನು ಒಂದು ಸೆಲ್ಫಿ ತಗೋಬೇಕು ಅಂತ ಇದ್ದೀನಿ. ಆಗತ್ತಾ? ಅಯ್ಯೋ, ಅದಕ್ಕೇನು ಕಾಸು ಕೊಡ್ಬೇಕಾ, ದುಡ್ಡು ಕೊಡ್ಬೇಕಾ? ಸೆಲ್ಫಿ ಅಂತಂದ್ರೆ ಬಿಟ್ಟಿ ಅಂತ ಅರ್ಥ. ಯಾರಾದ್ರೂ ಆಕ್ಸಿಡೆಂಟ್ ಆಗಿ ನೆಲಕ್ಕೆ ಬಿದ್ರೆ ಅವ್ರ ಹತ್ರ ಹೋಗಿ ಸೆಲ್ಫಿ ತಗೊಳ್ತಾರೆ ನಮ್ ಜನ. ಈಗ ಯಾರನ್ನ ಸೆಲ್ಫಿ ಬಿಡಿಸ್ಬೇಕು? ಮಾಯಿ.
ಪಾಚು ಬಂದು ಒಂದು ಬಲವಾದ ಪೋಸ್ ಕೊಡ್ತೀನಿ. ಆ ದಿಗಿಡ್ದಿಮ್ಮಿ ಯಾಕೆ ಸೆಲ್ಫಿ ತಗೊಳಕ್ ಕೇಳ್ತಿದ್ದಾಳೆ ಗೊತ್ತಾ ನಿಮ್ಗೆ? ಯಾಕಮ್ಮ ಯಾಕೆ ಬೇಕು ಸೆಲ್ಫಿ? ಬೆಳಗಾಗಿದ್ದು ಮಾಯಿ ಮುಖ ನೋಡ್ಬೇಕು ಅಂತ ಅಲ್ಲ ಮಾವ, ಒಂದ್ ಸೆಲ್ಫಿ ತಗೊಂಡು ರಿಜಿಸ್ಟರ್ ಮಾಡ್ಬೇಕು. ಆಮೇಲೆ ಮಾಯಿ ನನ್ ಮೇಲೆ ಕೂಗಾಡ್ತಿರೋ ವಿಡಿಯೋನ ಕಳಿಸ್ಬೇಕು. ಬೆಸ್ಟ್ ವಿಡಿಯೋಗೆ ಸೂಪರ್ ಅತ್ತೆ ಸೂಪರ್ ಸೊಸೆ ಅನ್ನೋ ಟೈಟಲ್ ಸಿಗತ್ತೆ, ಪ್ರೈಸ್ ಕೊಡ್ತಾರೆ. ನರಿ ಮುಖ ನೋಡಿದ್ರೆ ಶುಭ ಶಕುನ ಅಂತ ಹೇಳ್ತಾರೆ. ಇನ್ ನಿಮ್ಮ ಅತ್ತೆ ಮುಖ ನೋಡಿದ್ರೆ ರೀ ಹೊಗಳ್ತಾ ಇದೆ ಅಮ್ಮ, ಬರ್ತೀನಿ. ಬ್ರೇಕ್ಫಾಸ್ಟ್ ರೆಡಿ, ಎಲ್ಲ ಫಾಸ್ಟ್ ಆಗಿ ಕಮ್ ಮಾಡಿ. ಐಡಿಯಾ, ಇವತ್ತು ಮಾಯಿಗೆ ಹಳೆ ಬ್ರೆಡ್ ಕೊಟ್ಬಿಡ್ತೀನಿ. ಆ ಬ್ರೆಡ್ ಅವ್ರು ತಿಂತಾರೆ, ನನಗ್ ಬೈತಾರೆ. ಅವಾಗ ನಾನು ವಿಡಿಯೋ ಮಾಡ್ತೀನಿ, ಕಳಿಸ್ತೀನಿ, ಕಾಂಪಿಟೇಷನ್ ಅಲ್ಲಿ ಗೆಲ್ತೀನಿ. ವಾವ್ ಚಾರು, ಐ ಲವ್ ಯು ಸೋ ಮಚ್. ವಾಟ್ ಐಡಿಯಾ, ಓ ಮೈ ಗಾಡ್. ಏನೋ ಪ್ಲೇನ್ ಬ್ರೆಡ್ ತಿನ್ಬೇಕಾ ಇವಾಗ ನಾನು? ಪಾಪು ಇದ್ ನೋಡಿ, ಇದೇ ನನ್ಗೆ ಇಷ್ಟ ಆಗಲ್ಲ. ಅದಕ್ಕೆ ನಾನು ಹೇಳೋದು, ಈ ಬ್ರೆಡ್ ತಿನ್ಕೊಂಡು ನಾನು ಇರೋದಿಲ್ಲ. ನಾನೇನು ರೋಗಿಷ್ಠನ ಅಥವಾ ನಾನೇನು ಬೀದಿಲ್ ಹೋಗೋ ನಾಯಿನ? ನಾನ್ ಯಾಕೆ ಬ್ರೆಡ್ ತಿನ್ಬೇಕು? ತಿನ್ನೆ, ತಗೊಳ್ಳಿ ತಿನ್ನಿ, ನಿಮಗಂತೂ ಬುದ್ಧಿಲ್ಲ. ತಿನ್ನಪ್ಪ ತಿನ್ನು. ಚೌಕಾಸಿ, ಈ ಹಳೆ ಬ್ರೆಡ್ಡು, ಸ್ಟೇಲ್ ಬ್ರೆಡ್ಡು, ಕಿತ್ತೋಗಿರೋ ಬ್ರೆಡ್ಡು, ಚಾಕ್ಲೇಟ್ ಬ್ರೆಡ್ ನ ನಾನ್ ಯಾಕೆ ತಿನ್ಬೇಕು? ಬೀದಿಲ್ ಬಿಸಾಕು, ಆ ನಾಯಿಗಳಿಗೆ ಮೃಷ್ಟಾನ್ನ ಭೋಜನ ಆಗತ್ತೆ. ಎಲ್ಲರೂ ತಿಂತಿದಾರಲ್ವಾ, ನಿಮ್ದೇನ್ ಕಿರಿಕಿರಿ? ಗತಿ ಇಲ್ದೆ ಬೆಗ್ಗರ್ಸ್ ತರ ಎಕ್ಸ್ಪೈರಿ ಡೇಟ್ ಆಗಿರೋ ಬ್ರೆಡ್ ನ ನಾನ್ ತಿನ್ಬೇಕಾ? ಅವ್ರು ತಿನ್ಕೊಳ್ಳಿ. ನಾನೇನು, ನನ್ನ ಸ್ಟೇಟಸ್ ಏನು? ಈ ಮನೆ ಯಜಮಾನಿ ನಾನು, ಮಹಿಳಾ ಸಂಘದ ಪ್ರೆಸಿಡೆಂಟ್ ನಾನು. ಪ್ರೆಸಿಡೆಂಟ್ ಆದ್ರೆ ಏನಂತೆ, ಕಾಯಿಲೆ ಬಿದ್ದು ಆಸ್ಪತ್ರೆಗೆ ಸೇರಿದ್ರೆ ಅಲ್ಲೂ ಬ್ರೆಡ್ಡೆ ಕೊಡೋದು. ಡೆಡ್ ಆಗೋವರೆಗೂ ಬರೀ ಬ್ರೆಡ್. ಈ ಡೆಡ್ಡು ಬ್ರೆಡ್ಡು ಲಡ್ಡು ಪಡ್ಡು ಈ ರೈಮಿಂಗ್ ವರ್ಡ್ಸ್ ಎಲ್ಲ ನನಗೆ ಬೇಕಾಗಿಲ್ಲ. ಪಾಪು, ಈ ಚಕ್ರದ ಬ್ರೆಡ್ ನ ನಾನ್ ತಿನ್ನಲ್ಲ ತಿನ್ನಲ್ಲ ತಿನ್ನಲ್ಲ. ಇವಾಗ ಇಂಪ್ಲಿಮೆಂಟ್ ಮಾಡ್ತೀನಿ. ಇವತ್ತು ತಿಂಡಿಗೆ ಬ್ರೆಡ್ ಚಿತ್ರಾನ್ನ, ಬ್ರೆಡ್ ಪುಳಿಯೋಗ್ರೆ, ಬ್ರೆಡ್ ಪೊಂಗಲ್ಲು ಯಾವ್ದು ಇಲ್ಲ, ಪ್ಲೇನ್ ಬ್ರೆಡ್. ಏನ್ ಸ್ವೀಟು ಇದು? ಬ್ರೆಡ್ಗೆ ಎಣ್ಣೆ, ಬೆಣ್ಣೆ, ತುಪ್ಪ, ಜಾಮು ಏನು ಇಲ್ವಲ್ಲ? ನಾವೇನ್ ಡಾಗ್ಸಾ ಬ್ರೆಡ್ ಇಟ್ ಮಾಡಕ್ಕೆ? ಫ್ಯಾಮಿಲಿ ಮೆಂಬರ್ಸ್ ಪ್ರಶ್ನೆ ಮಾಡ್ತಿದ್ದಾರೆ ದಿಗಿಡ್ದಿಮ್ಮಿ ಅವರೇ, ಉತ್ತರ ಕೊಡಿ. ಏನಾಗಿದೆ ಬ್ರೆಡ್ಗೆ? ರೀ ದಬಾಯಿಸಿ ಉಳ್ಳ. ಚಾರು, ಏನಮ್ಮ ಈ ತರ ಬ್ರೆಡ್ ಕೊಟ್ರೆ ಹ್ಯಾಕ್ ತಿನ್ನೋದು? ನೀನೇ ಇದನ್ನ ತಗೊಂಡೋಗಿ ಡಸ್ಟ್ ಬಿನ್ಗೆ ಹಾಕ್ಬೋದು, ನಮ್ ಕೈಲಿ ಯಾಕೆ ಹಾಕಿಸ್ತೀಯಾ? ನಮ್ ಹೊಟ್ಟೆ ಏನು ಡಸ್ಟ್ ಬಿನ್? ಏನಮ್ಮ ಚಾರುಲತಾ, ನಿನಗೆ ಬುದ್ಧಿ ಬೇಡವೇನಮ್ಮ? ಈ ತರ ಬ್ರೆಡ್ ಕೊಟ್ರೆ ಹೇಗಮ್ಮ ತಿನ್ನೋದು? ನೋಡು, ನಮ್ ಬಾಯಲ್ಲಿರೋದು ಹಲ್ಗಳು, ಜಲ್ಲಿ ಕ್ರಷರ್ ಅಲ್ಲ. ಇದನ್ನ ತಿಂದ್ರೆ BP ಬಂದ್ಬಿಡುತ್ತೆ. ಛೇ, ಮಾವನ್ ಬದಲು ಮಾಯಿ ಆದ್ರೂ ಬೈತಿದ್ರೆ ನನಗ್ ವಿಡಿಯೋನಾದ್ರೂ ಸಿಕ್ಕಿರೋದು. ನೋಡಿ ಮಾವ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೀವನ ಚರಿತ್ರೆ ಓದ್ತಾ ಇದ್ದೆ. ಊಟ ತಿಂಡಿ ವೇಸ್ಟ್ ಮಾಡಬಾರ್ದು, ನಮ್ಮ ದೇಶದಲ್ಲಿ ಒಂದೊಂದು ಕಾಳು, ಅಕ್ಕಿ, ಗೋಧಿ ಬೆಳೆಯೋದಕ್ಕೂ ರೈತರು ಹೆಣಗಾಡ್ತಾ ಇದ್ದಾರೆ. ಅದು ಹಳೇದಾದ ಮಾತ್ರಕ್ಕೆ ವಿಷ ಅಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಇದನ್ ಕೊಟ್ಟೆ. ಅಬ್ಬಾ 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 ಅಬ್ಬಾ, ಎಂಥ ತಿಳುವಳಿಕೆ, ಎಂಥ ಜ್ಞಾನ. ನೋಡಮ್ಮ, ಇಂಥ ವಿಷಯ ಹೇಳ್ಬೇಕಾದ್ರೆ ನಾಳಿಂದ ಹಳೆ ಬ್ರೆಡ್ಡೇ ಕೊಡು, ಪರವಾಗಿಲ್ಲ. ಏನ್ರಿ ಮಾತಾಡ್ತಾ ಇದೀರಾ ನೀವು? ಯಾವ್ದೋ ಓಬಿರಾಯನ್ ಕತೆಗೂ ಈ ಹಳೆ ಬ್ರೆಡ್ಗೂ ಅಲ್ಲಪ್ಪ, ಏನ್ ಹೇಳ್ತಾ ಇದ್ದೀರಾ ನೀವು? ಅದ್ಯಾವ ಕತೆ, ಇದೇನ್ ಬ್ರೆಡ್ಡು, ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ. ಬನ್ನಿ ಹೋಗೋಣ. ಇಲ್ಲಿ ಬೇಡ, ಯಾಕೋ ಬರ್ತಾ ಬರ್ತಾ ನಮ್ಮನೆ ಬಿಗ್ ಬಾಸ್ ಮನೆ ತರ ಆಗೋಗಿದೆ. ಇಲ್ಲಿ ನೋಡಿದ್ರು ಕ್ಯಾಮ್ರಾ, ಏನು ಮಾಡಕ್ಕಾಗಲ್ಲ, ಏನು ಮಾತಾಡಕ್ಕಾಗಲ್ಲ. ಬನ್ನಿ ಹೋಗೋಣ, ಬನ್ನಿ ಬನ್ನಿ. ತಿನ್ನು ಪಾಪ, ತಿನ್ನು. ಅಲ್ಲಮ್ಮ, ಏನೇನು ತಿನ್ನು. ಅಮ್ಮ ತಿನ್. ಅಮ್ಮ ಏನಾಗ್ತಿದೆ? ಪಾಚು ಶ್ರೀಮತಿ, ಕಾಮ್ ಡೌನ್, ಕೂಲ್ ಡೌನ್. ಕೋಪ ಮಾಡ್ಕೊಂಡ್ರೆ ಕೆಲಸ ಆಗೋದಿಲ್ಲ. ಅಲ್ಲಿ ತಿಂಡಿನೂ ಸರಿಯಾಗಿ ಮಾಡಕ್ಕಾಗಿಲ್ಲ. ಅಟ್ಲೀಸ್ಟ್ ಏನೋ ಒಂದು ಎಕ್ಸ್ಟ್ರಾ ಒಣಗಿರೋ ಬ್ರೆಡ್ ಪೀಸ್ ತಿನ್ಬೋದಾಗಿತ್ತಪ್ಪ. ಲಾಲ್ ಬಹದ್ದೂರ್ ಶಾಸ್ತ್ರಿ ಏನಂದಿದ್ದಾರೆ? ಬಾಪು, 2 ದಿನ ಕಳೀಲಿ, 48 ಗಂಟೆ ಆಗ್ಲಿ, ಆಮೇಲೆ ಪ್ರತಿಯೊಂದು ಒಣಗೋಗಿರೋ ಬ್ರೆಡ್ ಸ್ಲೈಸ್ಗೂ ನಾನು ಉತ್ತರ ಕೊಡ್ತೀನಿ. ಏನು ಕಿಸಿಯಕ್ಕಾಗ್ಲಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಲ್ಲಮ್ಮ, ಈಗಲೇ ಏನು ಮಾಡಕ್ಕಾಗಿಲ್ಲ ನೀನು, ಇನ್ 2 ದಿನ ಬಿಟ್ಟು ಏನಮ್ಮ ಮಾಡ್ತೀಯಾ?
ನೋಡಮ್ಮ ನನಗೆ ಬ್ರೆಡ್ ತಿನ್ನಕ್ಕಾಗಲ್ಲ, ನಾನು ಆಫೀಸಲ್ಲಿ ಏನಾದ್ರು ತರ್ಸ್ಕೊಂತೀನಿ. ಮಾಯಿ ನಿಮ್ ಬ್ರೆಡ್ ನಿಮ್ಗೋಸ್ಕರ ಕಾಯ್ತಾ ಇದೆ, ಬನ್ನಿ. ಬನ್ನಿ ನಡಿ. ಕುತ್ಕೊಳ್ಳಿಪ್ಪ, ಕುತ್ಕೊಳ್ಳಿ, ಕುತ್ಕೊಳ್ಳಿ. ಮಾಯಿ ನೀವೇನು ನಿಮ್ ಸ್ಟೇಟಸ್ ಏನು, ನೀವು ಈ ಬ್ರೆಡ್ ತಿನ್ನೋದಾ, ನಾಯಿ ತಿನ್ನೋ ಬ್ರೆಡ್ ನ ಮಾಯಿ ತಿನ್ನೋದಾ? ಏನ್ ಚೆನ್ನಾಗಿರತ್ತೆ ಹೇಳಿ? ನೀವ್ ಹೇಳಿದ್ಮೇಲೆ ನನಗೆ ಪ್ಲೇನ್ ಬ್ರೆಡ್ ತಿನ್ಬೇಕಲ್ವಾ? ನಾಯಿಗಳು ಎಷ್ಟು ಜನ ಕಚ ಕಚ ಅಂತ ಈ ಚಾಕ್ಲೇಟ್ ಬ್ರೆಡ್ ತಿಂತವಲ್ವಾ, ಎಷ್ಟು ಸ್ಟ್ರಾಂಗ್ ಆಗಿರ್ತವೆ, ಬೀದಿನೆಲ್ಲ ಕಾಯ್ತವೆ. ಹಾಗೆ ನಾನು ತಿಂತೀನಿ, ಡೋಂಟ್ ವರಿ. ಹೌದು, ನಾಯಿನೂ ತಿನ್ನತ್ತೆ, ಮಾಯಿನೂ ತಿನ್ನತ್ತೆ. ಈ ಖುಷಿಗೆ ನಾನೇ ಒಂದು ಕೊಡಿಪ್ಪ ಪ್ಲೀಸ್. ಹೋಗ. ಹೊಟ್ಟೆ ತುಂಬೋಯ್ತು ರೀ. ಮಾವ, ಅಯ್ಯೋ ನಿನಗೆ ಕೈ ಮುಗಿತೇನಮ್ಮ, ಖಾಲಿ ಮಾತ್ರ ಬೀಳ್ಬೇಡ. ಮಾವ ನಿಮ್ಗೆ ತುಂಬಾ ಇಷ್ಟ ಅಂತ ಸ್ವೀಟ್ ತಗೊಂಡ್ ಬಂದಿದ್ದೀನಿ. ಶ್ರೀಮತಿ ಹೇಳ್ತಾಳೆ ನಿಮಗೆ ಶುಗರ್ ಇದೆ ತಿನ್ಬೇಡಿ ಅಂತ. ಆಹಾ, ನೀ ನನ್ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಮ್ಮ. ತುಂಬಾ ಚೆನ್ನಾಗಿದೆಯಮ್ಮ. ಚಾರು, ನಿನ್ನಂತ ಸೊಸೆ ಸಿಗ್ಬೇಕು ಅಂತಂದ್ರೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ಕಣಮ್ಮ. ನನಗೆ ತುಂಬಾ ಖುಷಿಯಾಗಿದೆ ಕಣಮ್ಮ. ನೀನ್ ಏನ್ ಕೇಳು ಆ ವರ ನಾನು ಕೊಡ್ತೀನಿ. ನಿನಗೆ ಬಂಗಾರದ ಬಳೆ ಬೇಕಾ ಅಥವಾ ಸರ ಮಾಡಿಸ್ಕೊಡ್ಲಾ? ಅದೆಲ್ಲ ಬೇಡ ಮಾವ. ಮಾಯಿ ಯಾವ ವಿಷಯಕ್ಕೆ ಸಿಟ್ಟು ಮಾಡ್ಕೋತಾರೆ, ಕೋಪ ಮಾಡ್ಕೋತಾರೆ? ಕ್ಲೂ ಕೊಡಿ ಸಾಕು. ಶ್ರೀಮತಿದು ಹೊಸ ರೇಷ್ಮೆ ಸೀರೆ ಮೆರೂನ್ ಕಲರ್ ಇದೆಯಲ್ಲ, ಅದನ್ನ ಯಾರಾದ್ರೂ ಮುಟ್ಟಿದ್ರೆ ಕಟ್ಟ ಕೋಪ ಬರುತ್ತೆ. ನೆಕ್ಸ್ಟ್, ಅವ್ರ ಪರ್ಸನಲ್ ಫೋನ್ ನ ಯಾರಾದ್ರೂ ಮುಟ್ಟಿದ್ರೆ ಸಾಕು ಕಾಳಿ ತರ ಎದುರಾಡ್ಬಿಡ್ತಾಳೆ. ಮೊನ್ನೆ ಟೈಮ್ ನೋಡೋದಕ್ಕೆ ಅಂತ ಅವಳ ಫೋನ್ ನ ತಗೊಂಡೆ ಕಣ. ಶ್ರೀಮತಿ ಯಾಕೆ ಮುಟ್ಟಿದ್ರೆ? ಅದು ಟೈಮ್ ನೋಡ್ಬೇಕಾಗಿತ್ತು ಕಣೆ, ಅದಕ್ಕೆ ಮುಟ್ಟಿದೆ. ತರ ವಾಚ್ ಕಟ್ಕೊಂಡಿದ್ದೀರ ತಾನೆ, ಅದೇ ಟೈಮ್ ನೋಡ್ಕೊಳ್ಳಿ. ಹೌದು ಕಣೆ, ದೇವ್ರಂತಿರೋ ಗಡಿಯಾರ ನೋಡ್ಬೇಕಾಗಿತ್ತು, ಇಲ್ಲಿ ಬಂದು ಈ ದೆವ್ವ ನೋಡ್ದಂಗಾಯ್ತು. ನಂದು ಫೋನು ಆಯ್ತು, ಇಷ್ಟ ಆಯ್ತಮ್ಮ. ಓ, ಮಾಯಿ ಫೋನ್ ತಗೊಂಡ್ರೆ ಅವ್ರ ಕೋಪ ಬರತ್ತೆ, ಕೋಪ ಬರತ್ತೆ. ತಗೊಳ್ಳಿ ಮಾವ. ಬಾಯ್. ನಿಮ್ಮಿ, ವಾಟ್ ಮಮ್ಮಿ, ಏನೋ ಸರ್ಚ್ ಮಾಡ್ತಾ ಇದ್ದೀರಾ? ನೀನು ಮೊಬೈಲ್ ಫೋನ್ ಕಾಣ್ತಿಲ್ಲ, ನೋಡ್ದ್ಯಾ? 500 ರೂಪೀಸ್ ಗೇಮ್ ಮಾಡಿ ಆಮೇಲೆ ಮಿಕ್ಕಿದ್ದು. ನಿನ್ನೆ ಈ ಲೇವಾದೇವಿ ಕೆಲಸನ ಫಸ್ಟ್ ಬಿಟ್ಬಿಡು. ನೀನು ಫೋನ್ ಸಿಕ್ತಿಲ್ಲ ಅಂತ ನಾನು ತಲೆ ಕೆಡಿಸ್ಕೊಂಡಿದ್ರೆ ಇನ್ನು ಜಾಸ್ತಿ ಸಿಟ್ಟು ಬರ್ಸ್ತೀಯ. ವಾವ್, ಮಾಯಿ ಮೊಬೈಲ್ ಅವ್ರಿಗೆ ಸಿಗ್ಲಿಲ್ಲ ಅಂದ್ರೆ ಅವ್ರಿಗೆ ಸಿಟ್ಟು ಬರತ್ತೆ. ಇದೇ ಒಳ್ಳೆ ಚಾನ್ಸು, ವಿಡಿಯೋ ಮಾಡ್ಬಿಟ್ಟು ಕಳಿಸ್ಬಿಡ್ತೀನಿ, ಅವಾಗ ನಾನ್ ಗೆದ್ದೆ. ಓ ಮೈ ಗಾಡ್. ಮಮ್ಮಿ, ನಂಗೆ 500 ರೂಪೀಸ್ ಗಿವ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿ, ಮೊಬೈಲ್ ಎಲ್ಲಿದೆ ಅಂತ ಶೋ ಮಾಡ್ತೀನಿ. ನಿಮ್ಮೆ ಮಮ್ಮಿ, ಮೊಬೈಲ್ ಸಿಕ್ಲಿ ತಕ್ಷಣ 500 ರೂಪೀಸ್ ಟ್ರಾನ್ಸ್ಫರ್ ಮಾಡ್ತೀನಿ. ಫಸ್ಟ್ ಎಲ್ಲಿದೆ ಹೇಳು. ಜಿಗುರ್ದಿಮ್ಮಿ. ಹಲೋ, ಎಷ್ಟು ಧೈರ್ಯ ನಿನಗೆ ನನ್ ಫೋನ್ ತಗೊಳ್ಳೋದಿಕ್ಕೆ? ಯಾರನ್ ಕೇಳಿ ನನ್ ಫೋನ್ ಮುಟ್ಟಿದೆ? ಏನ್ ಅನ್ಕೊಂಡ್ಬಿಡಿದ ಇವಳು ಅಂತ? ಜಿಗುರ್ದಿಮ್ಮಿ ಅವರೇ, ನಿಮ್ ಫೋನ್ನ
ನನ್ ಫೋನೇ ನಿಮ್ ಫೋನ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಹಾಗೆಲ್ಲ ಮಾಡ್ಬಾರ್ದಮ್ಮ. ನನ್ ಫೋನ್ ಅಲ್ವಾ. ನಾನು ಮಹಿಳಾ ಸಂಘದ ಅಂಬುಜಮ್ಮಂಗೆ ಫೋನ್ ಮಾಡ್ಬೇಕು, ಮಾತಾಡ್ಬೇಕು. ನಾನು ನಿಮ್ಗೆ ಬೇರೆ ಫೋನ್ ಕೊಡಿಸ್ಲಾ? ನಿಂಗೆ ಬೇಕಾದ್ರೆ ಬಲ್ಗೈಗೊಂದು ಫೋನು, ಎಡ್ಗೈಗೊಂದು ಫೋನು, ತೊಲೆ ಮೇಲೆ ಇಟ್ಕೊಳ್ಳೋಕೊಂದು ಫೋನು, ಬಾಯಲ್ಲಿ ಇಟ್ಕೊಳ್ಳೋಕೊಂದು ಫೋನು, ಒಂದು ರಾಶಿ ಫೋನ್ ಕೊಡಿಸ್ತೀನಿ. ಚೆನ್ನಾಗಿ ಮಾತಾಡು ಆಯ್ತಾ? ಕೊಡುಪುಟ ನನ್ನ ಫೋನ್ ವಾಪಸ್ ಕೊಡಪ್ಪ. ಜಾಣ ಮರಿ. ಏಯ್ ಭೂಮಿಗೆ ಬಾಳ. ಈ ಆಟಗಳೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಕಾಮನ್ ಸೆನ್ಸ್ ಬೇಡ ನಿಮ್ಗೆ. ಬೇರೆಯವ್ರ ಫೋನ್ ತಗೋಬಾರ್ದು ಅಂತ ದಿಗಿರ್ತೀನಿ ಪುಟ್ಟ. ಹಾಗೆಲ್ಲ ಮಾಡ್ಬಾರ್ದು. ನನ್ ಫೋನ್ ನಮ್ಗೆ ಕೊಟ್ಬಿಡ್ಬೇಕು. ಜಾಣ ಮರಿ. ಮಾಯಿ, ನೀವ್ ಮೊನ್ನೆ ಹೊಸದಾಗಿ ಒಂದ್ ರೇಷ್ಮೆ ಸೀರೆ ತಗೊಂಡ್ರಲ್ಲ, 60,000 ರೂಪಾಯಿದು. ಅದನ್ನ ನಾನು ಉಟ್ಕೋತೀನಿ. ಆ ಕಲರ್ ನನಗ್ ಸಿಕ್ಕಾಪಟ್ಟೆ ಇಷ್ಟ. ಅದು ನನ್ನ ಆನಿವರ್ಸರಿಗೆ ಅಂತ ತಗೊಂಡಿದ್ದು. ಫಸ್ಟ್ ನಾನು ಉಟ್ಕೋಬೇಕಲ್ವಾ? ಅದಕ್ಕೆ ಏನಂತೆ ಮಾಯಿ, ಇವಾಗ ಮಾಲ್ ನಲ್ಲಿ ಟ್ರಯಲ್ ಮಾಡ್ತಾರಲ್ಲ, ಅದೇ ತರ ಇದು ಅನ್ಕೊಳ್ಳಿ. ಸೀರೆ ಉಟ್ಕೊಂಡು ಏನ್ ಮಾಡ್ತೀಯಾ? ಮಾರ್ಕೆಟ್ ಹೋಗಿ 50 ಪೈಸೆ ಕೊತ್ತಂಬರಿ ಸೊಪ್ಪು ತಗೊಂಡ್ ಬರ್ತೀನಿ. ಹೋಗು. ದಿಗ್ಗಡ್ದಿಮ್ಮಿ ನನ್ ಸೀರೆ ಸಿಕ್ಬಿಡ್ತು. ಸೀರೆ ಸಿಕ್ಬಿಡ್ತು. ಡೌನ್ ಶ್ರೀಮತಿ, ಅವಳು ವಿಡಿಯೋ ತೆಗಿಬಾರ್ದು. ವೆರಿ ಗುಡ್, ಸಿಕ್ಬಿಡ್ತಲ್ವಾ? ಇದನ್ನ ನಾನು ಉಟ್ಕೋತೀನಿ. ಅಷ್ಟೇ ತಾನೇ. ನೀನ್ ಈ ಸೀರೆ ಉಟ್ಕೊಂಡು 50 ಪೈಸಾ ಕೊತ್ತಂಬರಿ ಸೊಪ್ಪಾದ್ರೂ ತಗೊಂಬಾ. ಅಥವಾ ಕೊತ್ತಂಬರಿ ಸೊಪ್ಪು ಮಾಡ್ತಾರಲ್ಲ ಕಿಂಚಿ, ಅವಳ ತೋಟಕ್ಕೆ ಹೋಗಿ ಕೊತ್ತಂಬರಿ ಸೊಪ್ಪಾದ್ರೂ ಕಿತ್ಕೊಂಡ್ಬಾ. ಕರ್ಬೇವಿನ ಮರ ಹತ್ತಿ ಕರ್ಬೇವಿನ ಸೊಪ್ಪನ್ನ ಕಿತ್ಕೊಂಡ್ಬಾ. ನನ್ಗೇನು ತೊಂದ್ರೆ ಇಲ್ಲ. ನೀನ್ ಉಟ್ಕೋಬೇಕು ತಾನೇ? ನಾನೇ ನಿಂಗೆ ಕೊಡ್ತೀನಿ, ತಗೋ ಉಟ್ಕೋ. ಬೇಕಾಗಿಲ್ಲ. ಯಾಕೆ? ಉಟ್ಕೋ. ಓ ಲೊಟ್ಟ ಪುಷ್ಟಿ ನಾನು ಕೊಡ್ತೀನಿ ನಿನಗೆ. ಇವತ್ತು ಲಾಸ್ಟ್ ಡೇಟ್ ಅಲ್ವಾ ಅದಕ್ಕೆ? ಹ್ಞೂ ಕಣೆ ನಿಮ್ಮಿ, ಅದಕ್ಕೆ ನಾನು ಇಷ್ಟೊಂದು ತಲೆ ಕೆಡಿಸ್ಕೊಂಡು ಕೂತಿರೋದು. ಸೆಲ್ಫಿ ಏನೋ ಸಿಕ್ತು, ಆದ್ರೆ ಮಾಯಿ ಸಿಟ್ಟು ಮಾಡ್ಕೊಂಡಿರೋ ವಿಡಿಯೋನೇ ಸಿಗ್ತಾ ಇಲ್ಲ. ಅದನ್ನ ಕ್ಯಾಪ್ಚರೇ ಮಾಡಕ್ ಆಗ್ತಾ ಇಲ್ಲ. ಏನ್ ಮಾಡೋದು? ನಿಮ್ಮಿ, ನಂಗೇನಾದ್ರೂ ಒಂದು ಐಡಿಯಾ ಕೊಡೆ. ಜಸ್ಟ್ 500 ರೂಪೀಸ್ ಚಾರ್ಜ್ ಆಗುತ್ತೆ. ಆಯ್ತು, ನೀನ್ ನನಗೆ ಐಡಿಯಾ ಕೊಡ್ತೀಯ ಅಂದ್ರೆ ನಿನಗೆ 500 ರೂಪೀಸ್ ಕೊಡ್ತೀನಿ. ಹಾ, ಕಮ್ಮಾಟು. ಈಗ ಟೆಲ್ ಮಾಡಿ, ನಾವ್ ಏನ್ ಬೇಕಾದ್ರೂ ವಿಡಿಯೋ ಮಾಡ್ತೀವಿ. ಒಂದ್ ಐಡಿಯಾ. ಏನದು? ಮಮ್ಮಿ ಆಂಗ್ರಿ ಆಗ್ಬೇಕು ಅಂದ್ರೆ ನೀವ್ ಇದೊಂದ್ ಸೆಂಟೆನ್ಸ್ ಟೆಲ್ ಮಾಡ್ಬೇಕು. ಅವಾಗ ಮಮ್ಮಿ ಫುಲ್ ಆಂಗ್ರಿ ಆಗ್ಬಿಡ್ತಾರೆ. ಏನದು ಸೆಂಟೆನ್ಸ್? ಸೂಪರ್ ಐಡಿಯಾ. ಆದ್ರೆ ಈ ಸೆಂಟೆನ್ಸ್ ನನಗೆ ಗೊತ್ತಿತ್ತಲ್ಲ, ಸುಮ್ಮನೆ ನಿನಗೆ 500 ರೂಪಾಯಿ ಕುಕ್ದೆ. ಸ್ವೀಟು, ಇದೇನಿದು? ಬ್ಯಾಗ್ ಎತ್ಕೊಂಡು ಎಲ್ವ ಹೊರಟಿದ್ಯಾ? ಬಟ್ಟೆ ಡ್ರೈ ಕ್ಲೀನ್ ಕೊಡಕ್ಕ? ಅಯ್ಯೋ ಅಲ್ಲಪ್ಪ, ಪ್ಲೀಸ್ ಬನ್ನಿ, ನಾವು ನಾರ್ತ್ ಇಂಡಿಯಾ ಟೂರ್ ಸುತ್ತಕ್ಕೆ ಹೋಗ್ಬಿಡೋಣ. ಅಲ್ಲಿ ಐಸ್ ಬೀಳ್ತಿದೆಯಂತೆ, ಮಾಯಿಗೆ ತಂದ್ಕೊಡ್ಬೋದು ನೋಡಿ, ಯೋಚನೆ ಮಾಡಿ. ಇವರಿಬ್ಬರನ್ನ ಎಲ್ಲಿ ಕಳಿಸ್ತಾ ಇದೀಯೇ? ನಾನ್ ಎಲ್ಲಿಗ್ರಿ ಕಳಿಸ್ಲಿ? ಬ್ರೆಡ್ ತರಕ್ ಹೋಗ್ತಿರ್ಬೇಕಷ್ಟೇನೆ. ಅಪ್ಪ, ನಾವು ನಾರ್ತ್ ಇಂಡಿಯಾ ಟೂರ್ಗೆ ಹೋಗೋದಿದ್ರೆ ಅಮೃತ್ಸರ್ ವಾಘಾ ಬಾರ್ಡರ್ಗೆ ಹೋಗ್ಬೋದಲ್ವಾ? ಏನ್ರಿ ಇದೆ ಅಲ್ಲಿ? ಗೊತ್ತಿಲ್ಲ ನಿನ್ಗೆ? ವಾಘಾ ಬಾರ್ಡರ್ ಅಲ್ಲಿ ನೋಡಿ, ಇಂಡಿಯಾ ಮತ್ತೆ ಪಾಕಿಸ್ತಾನ ಮಧ್ಯೆ ಏನೇ ದುಶ್ಮನಿ ಇರ್ಬೋದು, ಆದ್ರೆ ಅಲ್ಲಿ ಇಬ್ರು ಸೈನ್ಯ ಸೇರ್ಕೊಂಡು ಮಾರ್ಚ್ ಫಾಸ್ಟ್ ಮಾಡುತ್ತೆ. ಏನ್ ಸಕ್ಕದಾಗಿರೋದು ಗೊತ್ತಾ? ಇಷ್ಟಿಷ್ಟು ಉದ್ದುದ್ದ ಎತ್ತಾರ ಕಾಲು. ಅಲ್ಲಿ ಹೋಗಕ್ಕೆ ಚಂದ. ಅಲ್ಲಿ ಹೋಗೋಣವಾ? ಅಂದ್ರೆ ನೀವು ನಾರ್ತ್ ಇಂಡಿಯಾ ಟೂರ್ಗೆ ಹೊರಟಿದ್ದೀರಾ? ಬಂದ್ಬಿಡ್ತೀವಿ. 3 ದಿನ ಫೀ ಅಂತ ಫ್ಲೈಟ್ ಅಲ್ಲಿ ಹೋಗ್ಬಿಟ್ಟು ಬಂದ್ಬಿಡ್ತೀವಿ ಅಷ್ಟೇ. ಬನ್ನಿಪ್ಪ ಹೋಗೋಣ. ಏಯ್ ಜಿಗಡ್ದಿಮ್ಮಿ, ನನ್ನ ಪರ್ಮಿಷನ್ ಇಲ್ದೆ ಮನೆಯಿಂದ ಕಾಲನ್ನ ಆಚೆ ಇಟ್ರೆ ಇನ್ನೊಂದ್ಸಲ ಈ ಮನೆಗೆ ನಿನಗೆ ಎಂಟ್ರಿ ಇಲ್ಲ. ನನ್ನ ಮಗನ ಕರ್ಕೊಂಡು ನಾರ್ತ್ ಇಂಡಿಯಾ ಟೂರ್ಗೆ ಹೋಗ್ತೀಯಾ? ಯಾರೇ ನಿಂಗೆ ಪರ್ಮಿಷನ್ ಕೊಟ್ಟಿದ್ದು? ಟೆನ್ಷನ್ ಮಾಡ್ಕೋಬೇಡ ಕಣೆ, ಹೋಗ್ಬರ್ಲಿ ಬಿಡೆ. ಅದಂಗ್ರಿ ಹೋಗಕ್ ಬಿಟ್ಬಿಡ್ಲಿ? ಇವಳ ಜೊತೆ ಒಬ್ಳೇನೆ ನಾನು ಇವನನ್ನ ಕಳ್ಸಕ್ ಸಾಧ್ಯನೇ ಇಲ್ಲ. ಇನ್ಯಾವಾಗ್ಲೇ ಹೋಗ್ತಾರೆ? ಮುದುಕರಾದ್ಮೇಲೆ ಹೋಗ್ತಾರೇನೆ? ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ಹೋಗ ಹಾಗಿದ್ರೆ ಇಡೀ ಫ್ಯಾಮಿಲಿ ಟ್ರಿಪ್ ಹೋಗ್ಬೇಕು. ನಿಮ್ಮಿ, ವಿಡಿಯೋ ಕರೆಕ್ಟ್ ಆಗಿ ಆಯ್ತಾ? ವೆರಿ ಗುಡ್. 500 ರೂಪಾಯಿ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು.
ಯಾರಿದ್ದೀರಾ? ಏನಪ್ಪ? ಇಲ್ಲಿ ಚಾರುಮತಿ ಅಂದ್ರೆ ಯಾರು? ಚಾರು ಲತಾ. ಅದೇ ಆ ಅಮೇಝಿಂಗ್ ಹೆಸರೇ ಈ ದಿಗಿಡ್ದಿಮ್ಮಿ. ಏನ್ ಬೇಕಾಗಿತ್ತು? ಕಂಗ್ರಾಚುಲೇಷನ್ಸ್ ಮೇಡಮ್, ಸೂಪರ್ ಅತ್ತೆ ಸೂಪರ್ ಸೊಸೈ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿದ್ದೀರಾ. 1 ವರ್ಷಕ್ಕಾಗಷ್ಟು ಫುಡ್ ಐಟಮ್ ಕೆಳಗಡೆ ವ್ಯಾನ್ ಅಲ್ಲಿ ಇದೆ, ಸೈನ್ ಮಾಡಿ ಡೆಲಿವರಿ ತಗೊಳ್ಳಿ. ಸೈನ್ ಮಾಡಿ ನಡಿ. ಶ್ರೀಮತಿ ನೋಡ್ದೇನೆ 1 ವರ್ಷಕ್ಕಾಗುವಷ್ಟು ಫುಡ್ ನ ಕಳಿಸಿದ್ದಾರೆ. ಇನ್ನೇನೇ ಬೇಕು, 1 ವರ್ಷಕ್ಕೆ ಅವಳ ಫ್ರೀ. ಸೊಸೆ ಅಂದ್ರೆ ಹೀಗಿರ್ಬೇಕು. ಅವಳನ್ನ ಜಾಸ್ತಿ ಹೊಗಳೋ ಅವಶ್ಯಕತೆ ಇಲ್ಲ. ಆದ್ರೂ ನನಗೆ ಸಂತೋಷನೇ. ಈಗ ಮನೆಗೆ ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ, ರವೆ ಎಲ್ಲ ಬರುತ್ತೆ. ಉಪ್ಪಿಟ್ಟು, ಇಡ್ಲಿ, ಪೂರಿ ಎಲ್ಲ ಮಾಡ್ಕೊಂಡು ತಿನ್ಬಿಡೋಣ. ಮೇಡಮ್, ಕಂಪ್ನಿ 1 ವರ್ಷಕ್ಕಾಗಷ್ಟು ಬ್ರೆಡ್ ಕಳ್ಸಿದೆ. ಇದು ಸೂಪರ್ ಸ್ಪೆಷಲ್ ಬ್ರೆಡ್ ಕಂಪನಿ ಸ್ಪಾನ್ಸರ್ ಮಾಡಿರೋದಾ? ಓ, ಸ್ಟಾಕ್ ಕ್ಲಿಯರೆನ್ಸ್. ಹಳೆ ಬ್ರೆಡ್ ಮಾರೋ ಸ್ಕೀಮು. ಸರಿಯಾಗಿ ಟೋಪಿ ಹಾಕಿದ್ದಾರೆ. ದಿಮ್ಮಿ ಅದೇ ಗಾಡಿನಲ್ಲಿ ಕುಂದಾಪುರಕ್ಕೆ ಹೊರಟ್ಬಿಡು. ನಿನ್ ತವ್ರ ಮನೆಯವರೆಲ್ಲ ಅಷ್ಟು ಬ್ರೆಡ್ ಮುಗಿಸೋವರೆಗೂ ವಾಪಸ್ ಈ ಮನೆಗೆ ಕಾಲಿಡ್ಬೇಡ. ನನ್ ಮಾತೆ ಶಾಸನ.